ನಮಸ್ಕಾರ ಎಲ್ಲರಿಗೆ ಸಹ ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇದೊಂದು ಸ್ಪೆಷಲ್ ವಿಡಿಯೋ, ಅಸೋಸಿಯೇಟ್ ನೇಷನ್ ಅವರಿಗೆ ಥ್ಯಾಂಕ್ಸ್ ಹೇಳುವಂತಹ ಒಂದು ವಿಡಿಯೋ. ಎಂತ ಥ್ಯಾಂಕ್ಸ್ ಹೇಳುವಂಥದ್ದು ಎಂತ ಮಾಡಿದ್ದಾರೆ ಬ್ರೋ ನೋಡಿ. ಈ ಒಂದು T20 ವರ್ಲ್ಡ್ ಕಪ್ 2026 T20 ವರ್ಲ್ಡ್ ಕಪ್ಪನ್ನು ಚಂದಗಾಣಿಸಿದ್ದು, ಬೋರ್ ಆಗದಾಗೆ ನೋಡಿಕೊಂಡದ್ದು ಯಾವುದು ಅಂತಂದರೆ ಅಸೋಸಿಯೇಟ್ ನೇಷನ್ಸ್. ಯಾಕಂತಂದರೆ ಟು ಬಿ ಆನೆಸ್ಟ್ ಅವರ ಮೇಲೆ ಅಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಸ್ಟಾರ್ಟಿಂಗಲ್ಲೂ ಸುಮಾರು ಜನ ಅದೇ ಹೇಳಿದ್ರು, ಯಾಕೆ ಮಾರ ಇವರನ್ನೆಲ್ಲ ಆಡಿಸ್ತೀರಿ, ಹಾಗೆ ಹೀಗೆ, ಸುಮ್ಮನೆ ಯಾವುದೆಲ್ಲ ಸ್ಟ್ರಾಂಗ್ ಟೀಮ್ ಇದೆ ಅವರನ್ನು ಮಾತ್ರ ಆಡಿಸಬೇಕು, ಸುಮ್ಮನೆ ವೇಸ್ಟ್ ಆಫ್ ಟೈಮ್, ಇವರು ಕಾಂಪಿಟೇಷನ್ ಕೊಡೋದಿಲ್ಲ, ಈಸಿ ವಿನ್, ಹಾಗೆ ಹೀಗೆ. ಈ ಅಮ್ಮ ದೇವರೇ, ಎಲ್ಲ ಟೀಮ್ಗೆ ಸಹ ಬಾಯಿಗೆ ಬಂದಿದೆ, ಯಾವ ಟೀಮ್ ಸಹ ಈಸಿಯಾಗಿ ನೆಕ್ಸ್ಟ್ ರೌಂಡಿಗೆ ಹೋಗಲೇ ಇಲ್ಲ, ಇನ್ಕ್ಲೂಡಿಂಗ್ ಇಂಡಿಯಾ. ಸೊ ಈ ರೇಂಜಿಗೆ ಕಾಂಪೀಟ್ ಮಾಡ್ತಾರೆ ಅಸೋಸಿಯೇಟ್ ನೇಷನ್ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಫಸ್ಟ್ ಆಫ್ ಆಲ್ ಕ್ರಿಕೆಟ್ ಬಹಳ ದೇಶ ಆಡ್ತದೆ, ನಮಗೆ ಗೊತ್ತಿಲ್ಲ ಅಷ್ಟೇ. ನಾವೇನು ಅಂದ್ಕೊಂಡಿರೋದು ಅಂತಂದರೆ ಕ್ರಿಕೆಟ್ ಇಂಡಿಯಾ, ಸೇನಾ ಕಂಟ್ರೀಸು ಮತ್ತು ಏಷ್ಯಾದ ಕೆಲವೊಂದು ಕಂಟ್ರೀಸ್, ಇಂಡಿಯಾ, ಪಾಕಿಸ್ತಾನ್, ಬಾಂಗ್ಲಾದೇಶ, ಶ್ರೀಲಂಕಾ, ಇಂಥ ದೇಶ ಮಾತ್ರ ಆಡೋದು ಅಂತ ಇಲ್ಲ. ಹಲವಾರು ದೇಶಗಳು ಕ್ರಿಕೆಟ್ ಆಡ್ತದೆ. ಅಫ್ಕೋರ್ಸ್ ಆ ಕ್ವಾಲಿಟಿ ಆಫ್ ಕ್ರಿಕೆಟ್ ನಾನು ಹೇಳಿದಂಥ ಸ್ಟಾರ್ಟಿಂಗ್ ದೇಶಗಳು ಮಾತ್ರ ಇರೋದು, ಬಟ್ ಹಲವಾರು ದೇಶಗಳು ಕ್ರಿಕೆಟ್ ಆಡ್ತದೆ. ಆ್ಯಂಡ್ ಈ T20ಗೆ ಸಿಲೆಕ್ಟ್ ಆಗಲಿಕ್ಕೆ ಹಲವು ತಿಂಗಳುಗಳಿಂದ ಆ ದೇಶಗಳೆಲ್ಲ ಕ್ವಾಲಿಫೈಯರ್ ಮ್ಯಾಚ್ಗಳನ್ನು ಆಡ್ತಾ ಇತ್ತು ಅವರವರ ನಡುವೆ. ಅದರಲ್ಲಿ ಎಲ್ಲ ವಿನ್ ಆಗಿ ಅದರಲ್ಲಿ ಸಿಲೆಕ್ಟ್ ಆಗಿ ಕೆಲವೊಂದು ದೇಶಗಳ ಅಸೋಸಿಯೇಟ್ ನೇಷನ್ ಅವರು ಈ ಒಂದು T20 ವರ್ಲ್ಡ್ ಕಪ್ಪಿಗೆ ಆಡಿದರು. ಆ್ಯಂಡ್ ICCಗೆ ಥ್ಯಾಂಕ್ಸ್ ಹೇಳಬೇಕು. 4 ಗ್ರೂಪ್ ಮಾಡಿ, 4 ಗ್ರೂಪಲ್ಲಿ, ಪ್ರತಿ ಗ್ರೂಪಲ್ಲಿ 5 ತಂಡ ಇಟ್ಟು, 5 ತಂಡದಲ್ಲಿ ಕೂಡ ಫಸ್ಟ್ 2 ತಂಡ ಏನಿದೆ ಅದು ಸ್ವಲ್ಪ ಸ್ಟ್ರಾಂಗ್ ಟೀಮ್ಸ್, ರ್ಯಾಂಕಿಂಗ್ ಬೆಟರ್ ಇರುವಂಥ ತಂಡಗಳು. ನೆಕ್ಸ್ಟ್ 3 ತಂಡಗಳು ಪ್ರತಿ ಗ್ರೂಪಲ್ಲೂ ಅಸೋಸಿಯೇಟ್ ನೇಷನ್ಸ್ ಅಥವಾ ಲೋವರ್ ರ್ಯಾಂಕ್ಡ್ ಟೀಮ್ಸನ್ನು ಇಟ್ಟಿದ್ರು. ಆ ಥರ ಒಂದು ಸಿಸ್ಟಮ್ಯಾಟಿಕ್ ಆಗಿತ್ತು ಈ ಒಂದು ವರ್ಲ್ಡ್ ಕಪ್ಪು. ಆ್ಯಂಡ್ ಎಂಥ ಕಾಂಪಿಟೇಷನ್! ಫಸ್ಟ್ ಡೇದು 3 ಮ್ಯಾಚ್ ಕೂಡ ಚಿಂದಿ ಚಿತ್ರಾನ್ನ. ಪಾಕಿಸ್ತಾನ ವರ್ಸಸ್ ನೆದರ್ಲ್ಯಾಂಡ್ ಇನ್ನೇನು ವಿನ್ನೇ ಆಗಿಬಿಟ್ಟಿತ್ತು ಪಾಕಿಸ್ತಾನ ಅಗೇನ್ಸ್ಟ್ ಅಂತ ಅನ್ನುವಾಗ ಅವರಾಗೆ ಮ್ಯಾಚನ್ನು ಕೈ ಬಿಟ್ಟದ್ದು. ಕ್ಯಾಚ್ ಬಿಟ್ಟರು ಫಹೀಮ್ ಅಶ್ರಫ್. ಇದು ಅವ್ರ ಕೊನೆಗೆ 11 ಬಾಲಿಗೆ 29 ರನ್ ಹೊಡೆದ್ರು. ಅಂದರೆ ಬಾಯಿಂದ ಬಿದ್ದು ಹೊರಳಾಡಿ ಕೊನೆಗೆ ಅದು ಹೇಗೆ ನುಂಗಿಕೊಂಡ್ರು ಅಷ್ಟೇ ಪಾಕಿಸ್ತಾನ. ಇಲ್ಲದಿದ್ರೆ ಫಸ್ಟಿಗೆ ಅದು ಆ್ಯಕ್ಚುಲಿ ಫಸ್ಟ್ ಮ್ಯಾಚ್ ಅಪ್ಸೆಟ್ ಆಯಿತು. ಅಂದರೆ ಪಾಕಿಸ್ತಾನ ವಿನ್ ಮಾಡ್ರೆ ನೆದರ್ಲ್ಯಾಂಡ್ ಮೇಲೆ ಅಂತ, ನೆದರ್ಲ್ಯಾಂಡ್ ವಿನ್ ಆಗಬೇಕಿತ್ತು. ಸೆಕೆಂಡ್ ಮ್ಯಾಚು ವೆಸ್ಟ್ ಇಂಡೀಸ್ ಕೂಡ ಇದು ಸ್ಕೋರ್ ಬೋರ್ಡ್ ನೋಡಿದಾಗ ಆರಾಮಾಗಿ ವಿನ್ ಆಗಿದ್ದಾರೆ ಮಾರೆ ಅಂತ ಹೇಳ್ಬೋದು. ಬಟ್ ಶೆಫರ್ಡ್ ಅವರು ಹ್ಯಾಟ್ರಿಕ್ ತೆಗೆದೋದಕ್ಕೆ ಸ್ಕಾಟ್ಲೆಂಡ್ ಅವರು ಟಕ್ ಅಂತ ಆಲ್ ಔಟ್ ಆದ್ರು. ಇಲ್ಲ ಇದ್ರೆ ಸ್ಕಾಟ್ಲೆಂಡ್ ಅವರು ಇನ್ನೊಂದು ಚೂರು ಹತ್ತಿರ ಬರ್ತಿದ್ರು, ವೆಸ್ಟ್ ಇಂಡೀಸ್ ಇದು ಹತ್ತಿರ ಖಂಡಿತವಾಗಿ ಸಹ ಬರ್ತಿದ್ರು. ಆ್ಯಂಡ್ ಥರ್ಡ್ ಮ್ಯಾಚ್ ಆ ದಿನದ ಫಸ್ಟ್ ಡೇನ ಥರ್ಡ್ ಮ್ಯಾಚ್ ಇಂಡಿಯಾ ವರ್ಸಸ್ USA ಯಾವ ರೇಂಜಿಗೆ ಟೆನ್ಷನ್ ಕೊಟ್ಟರು ನಮಗೆ ಗೊತ್ತುಂಟು. 77ಕ್ಕೆ 6 ವಿಕೆಟ್ ಹೋಗಿತ್ತು ಇಂಡಿಯಾದು. ಸೂರ್ಯಕುಮಾರ್ ಯಾದವ್ ಅವ್ರದ್ದು 1 ಮ್ಯಾನ್ ಶೋ ಇಂದ ನಾವು ಆ ದಿನ ಬಚಾವಾದ್ವಿ. ಇಲ್ಲ ಇದ್ರೆ ಸೋಲು ಸಿಕ್ತಿತ್ತು ಮಾರ್ರೆ. ನಾವು ಮಾರ್ರೆ ಆಲ್ರೆಡಿ ಲಾಸ್ಟ್ ವರ್ಲ್ಡ್ ಕಪ್ ಇದ್ದು ಅದರದ್ದು ವಿನ್ನರ್ ಫಸ್ಟ್ ಮ್ಯಾಚಲ್ಲೇ ಡಮ್ ಅಂತ ಆದರೆ ಅದು ಹೋಮ್ ಗ್ರೌಂಡಲ್ಲಿ ಆಗ್ತಾ ಇರೋದು, ಇಂಡಿಯಾದಲ್ಲಿ ಹೋಸ್ಟ್ ನೇಷನ್ ಸೋತ್ರೆ ಭಾರಿ ಒಂದು ಮುಜುಗರದ ಸಂಗತಿ ಆಗ್ತಿತ್ತು. ಆ ಮ್ಯಾಚ್ ಉಳಿಸಿದ್ದು ಸೂರ್ಯಕುಮಾರ್ ಯಾದವ್ ಅವರು. ಅದಾದಮೇಲೆ ಅಫ್ಘಾನಿಸ್ತಾನ್ ವರ್ಸಸ್ ನ್ಯೂಜಿಲ್ಯಾಂಡ್ ಮ್ಯಾಚ್ ಕೂಡ ಹಾಗೆ. ಅಫ್ಘಾನಿಸ್ತಾನ್ 183 ರನ್ ಚಚ್ಚಿದ್ರು ನ್ಯೂಜಿಲ್ಯಾಂಡ್ ಅಗೇನ್ಸ್ಟ್. ಆ್ಯಂಡ್ ನ್ಯೂಜಿಲ್ಯಾಂಡ್ದು ಚೇಸ್ ಸ್ಟಾರ್ಟ್ ಆದಾಗ 2 ಓವರ್ಗೆ 2 ವಿಕೆಟ್ ಹೋಗಿದೆ. ಮುಜೀಬ್ ರೆಹಮಾನ್ 2 ಬಾಲಲ್ಲಿ 2 ವಿಕೆಟ್ ತೆಗೆದಿದ್ರು. ಅದಾದಮೇಲೆ ದಡಬಡ ಅಂತ ಹೊಡೆದ್ರು. ಸೊ ಅಲ್ಲಿ ಕೂಡ ನನ್ನ ಪ್ರಕಾರ ಅಫ್ಘಾನಿಸ್ತಾನ ಸಿಕ್ಕಾಪಟ್ಟೆ ಅವರಿಗೆ ಬ್ಯಾಡ್ ಲಕ್. ಯಾಕಂತಂದರೆ ಅವರು ಇದ್ದಂಥ ಗ್ರೂಪ್ ನ್ಯೂಜಿಲ್ಯಾಂಡ್ ಮತ್ತು ಸೌತ್ ಆಫ್ರಿಕಾ ಇರುವಂಥ ಗ್ರೂಪಲ್ಲಿ ಅಫ್ಘಾನಿಸ್ತಾನ ಇದ್ದರು. ಬೇರೆ ಗ್ರೂಪಲ್ಲಿ ಇದ್ದಿದ್ರೆ ಅವರು ನಮ್ಮ ಗ್ರೂಪಲ್ಲಿ ಇದ್ದಿದ್ರೆ ಪಕ್ಕ ನಾನು ಹೇಳ್ತೇನೆ, ನಮ್ಮ ಗ್ರೂಪಲ್ಲಿ ಇದ್ದಿದ್ರೆ ಸೂಪರ್ 8ಗೆ ಕ್ವಾಲಿಫೈ ಆಗ್ತಾಯಿತ್ತು. ಪಾಕಿಸ್ತಾನ ಮನೆಗೆ ಹೋಗಿರ್ತಿತ್ತು. ಪಾಕಿಸ್ತಾನದ ಇವತ್ತು ಮ್ಯಾಚ್ ಉಂಟು. ನಮಿಬಿಯಾ ಅಗೇನ್ಸ್ಟ್ ಪಾಕಿಸ್ತಾನ ಸೋತ್ರೆ ಆಫ್ಕೋರ್ಸ್ ಮನೆಗೆ ಹೋಗ್ತಾರೆ. ಬಟ್ ಸ್ಟಿಲ್ ಅಫ್ಘಾನಿಸ್ತಾನ ನಮ್ಮ ಗ್ರೂಪಲ್ಲಿ ಇದ್ದಿದ್ರೆ ಪಕ್ಕ ಪಾಕಿಸ್ತಾನ ಅಫಿಷಿಯಲ್ ಆಗಿ ಇಷ್ಟೊತ್ತಿಗೆ ಔಟ್ ಆಗಿರ್ತಿತ್ತು. ಅದಾದಮೇಲೆ ಇಂಗ್ಲೆಂಡ್ ವರ್ಸಸ್ ನೇಪಾಳ ಯಾವ ರೇಂಜ್ಗೆ ಇಂಗ್ಲೆಂಡ್ಗೆ ತಲೆನೋವು ಕೊಟ್ಟರು ಅಂತಂದರೆ ಫಸ್ಟ್ ಅಪ್ಸೆಟ್ ಆಫ್ ದಿಸ್ ವರ್ಲ್ಡ್ ಕಪ್ ಅಂತ ಅಫಿಷಿಯಲ್ ಅಪ್ಸೆಟ್. ಫಸ್ಟ್ ಅನ್ಅಫಿಷಿಯಲ್ ಅಪ್ಸೆಟ್ ಯಾವುದು ಅಂತಂದರೆ ಪಾಕಿಸ್ತಾನ ನೆದರ್ಲ್ಯಾಂಡ್ ಮೇಲೆ ವಿನ್ ಆದದ್ದು ಕಾಮಿಡಿ. ಇಂಗ್ಲೆಂಡ್ ಇನ್ನೇನು ಸೋತ್ರು ಅಂತ ಅಂದ್ಕೊಂಡದ್ದು. 184 ರನ್ ಹೊಡೆದು ಕೂಡ ಇಂಗ್ಲೆಂಡ್ ಸೋಲ್ತಾ ಇತ್ತು. ನೇಪಾಳ ಅಷ್ಟು ಹತ್ತಿರ ಬಂದು 4 ರನ್ನಿಂದ ಸೋತರು. ಲಾಸ್ಟ್ ಓವರಲ್ಲಿ ಸ್ಯಾಮ್ ಕರನ್ ಅದನ್ನು ಡಿಫೆಂಡ್ ಮಾಡಿದರು. ಹಾಗೆಯೇ ಶ್ರೀಲಂಕಾದ ಫಸ್ಟ್ ಮ್ಯಾಚ್ ಐರ್ಲ್ಯಾಂಡ್ ಅಗೇನ್ಸ್ಟ್, ಅವರಿಗೆ ಅದು ಅಂದರೆ ಅವ್ರ ಹೋಸ್ಟ್ ಅವ್ರ ಮನೆಯಲ್ಲೇ ಆಡ್ತಾ ಇದ್ರು. ಐರ್ಲ್ಯಾಂಡ್ 100 ರನ್ನಿಗೆ 2 ವಿಕೆಟ್ ಮಾತ್ರ ಹೋಗಿತ್ತು. 164 ರನ್ ಟಾರ್ಗೆಟ್ ಇದ್ದದ್ದು. ಕೊನೆಗೆ ಏನು ಹಸರಂಗ ಮತ್ತು ತೀಕ್ಷ್ಣ ಸೇರಿಕೊಂಡು ಮಿಡ್ಲಲ್ಲಿ ವಿಕೆಟ್ ತೆಗೆದ್ರು. ಕೊನೆಗೆ 20 ರನ್ನಿಂದ ಐರ್ಲ್ಯಾಂಡ್ ಸೋತರು. ಆ ಮ್ಯಾಚಲ್ಲಿ ಹಸರಂಗ ಅವರಿಗೆ ಹ್ಯಾಮ್ಸ್ಟ್ರಿಂಗ್ ಆಗಿದ್ರೂ ಕೂಡ ಅವರು ಆ ಒಂದು
ಗಟ್ಸ್ ತೋರಿಸಿ, ಇಲ್ಲ ಮರ ನಾನು ಈಗ ವಿನ್ ಮಾಡಿಸಿ ನಾನು ಬೇಕಾದ್ರೆ ನೆಕ್ಸ್ಟ್ ಮ್ಯಾಚಿಂದ ಆಡೋದಿಲ್ಲ ಅಂತೇಳಿ ಆ ಮ್ಯಾಚಲ್ಲಿ ಸೂಪರ್ ಆಗಿ ಬೌಲಿಂಗ್ ಹಾಕಿದ್ರು. ಅದಾದಮೇಲೆ ನನಗೆ ನೆನಪಿರೋದು ಯಾವ ಮ್ಯಾಚ್ ಅಂತಂದ್ರೆ ಆಫ್ಕೋರ್ಸ್ ಏನೋ ದ ಬೆಸ್ಟ್ ಮ್ಯಾಚ್ ಆಫ್ ದ ಟೂರ್ನಮೆಂಟ್, ಸೌತ್ ಆಫ್ರಿಕಾ ವರ್ಸಸ್ ಅಫ್ಘಾನಿಸ್ತಾನ್ ಮ್ಯಾಚು. ಚಿಂದಿ ಚಿತ್ರಾನ್ನ ಮ್ಯಾಚ್ ಟೈ ಆಗಿ ಸೂಪರ್ ಓವರ್ ಟೈ ಆಗಿ ಸೆಕೆಂಡ್ ಸೂಪರ್ ಓವರಲ್ಲಿ ಕೊನೆಗೆ ಅಫ್ಘಾನಿಸ್ತಾನ ಸೋತದ್ದು. ಅದು ಕೂಡ ಹಾಗೆ ಕೈಯಲ್ಲಿದ್ದ ಮ್ಯಾಚನ್ನು ಸೋತ್ರ ಅಂತ ನಂಗೊಂದು ಬೇಜಾರಾಗೋದು. ಯಾಕಂತಂದರೆ ಅಫ್ಘಾನಿಸ್ತಾನ ಚೇಸ್ ಮಾಡುವಾಗ ಲಾಸ್ಟ್ ಓವರಲ್ಲಿ ರಬಾಡ್ ಅವರು 2 ನೋ ಬಾಲ್ ಹಾಕಿ 3 ಬಾಲ್ಗೆ 2 ರನ್ ಬೇಕು ಅಂತ ಇದ್ದ ಸಿಚುವೇಶನಲ್ಲಿ ಲಾಸ್ಟಿಗೆ ಫಾರೂಕಿ ಅವರು ಎಡವಟ್ಟು ಮಾಡಿಕೊಂಡು ರನ್ಔಟ್ ಆಗಿ ಕೊನೆಗೆ ಅದು ಸೂಪರ್ ಓವರಿಗೆ ಹೋಗಿ ಸೂಪರ್ ಓವರ್ ಟೈ ಆಗಿ ಸೆಕೆಂಡ್ ಸೂಪರ್ ಓವರಲ್ಲಿ ನಿಮಗೆ ಗೊತ್ತುಂಟು, ಅದು ಒಂಥರ ಹಾರ್ಟ್ ಬ್ರೇಕಿಂಗ್ ಮೂಮೆಂಟ್ ಫಾರ್ ಅಫ್ಘಾನಿಸ್ತಾನ. ಇಲ್ಲ ಇದ್ರೆ ಇದು ಏನು ಸೌತ್ ಆಫ್ರಿಕಾಕ್ಕೆ ಸೋಲಾಗ್ತಾ ಇತ್ತು, ಆವಾಗ ಅಫ್ಘಾನಿಸ್ತಾನ್ ಸೂಪರ್ 8ಗೆ ತೇರ್ಗಡೆ ಆಗುವಂಥ ಸಾಧ್ಯತೆ ಜಾಸ್ತಿ ಇತ್ತು. ಆಗಲೇ ಹೇಳಿದಾಗೆ ಅಫ್ಘಾನಿಸ್ತಾನ್ ಭಯಂಕರ ಬ್ಯಾಡ್ ಲಕ್ ಮಾರ್ರೆ, ನಮ್ಮ ಗ್ರೂಪಲ್ಲಿ ಇರಬೇಕಿತ್ತು ಅವರು. ಅದಾದಮೇಲೆ ನನಗೆ ಅಂಥ ವಾವ್ ಅಂತ ಅನಿಸಿದ್ದು ಮ್ಯಾಚ್ ನಾನು ಯಾವುದಂತ ಸ್ವಲ್ಪ ನೋಡ್ತೇನೆ, ನೇಪಾಳ ವರ್ಸಸ್ ಇಟಲಿ. ನೇಪಾಳ ಆಲ್ರೆಡಿ ಇಂಗ್ಲೆಂಡಿಗೆ ಭಯಂಕರ ಟಕ್ಕರ್ ಕೊಟ್ಟಿದ್ರು. ಸೊ ಇಟಲಿ ಅನ್ನೋದು ಹೊಡೆದು ಬಿಸಾಕ್ತದೆ ಅಂತ ಅಂದ್ಕೊಂಡ್ರೆ ಇಟಲಿ ನೇಪಾಳನ್ನು ಹೊಡೆದು ಬಿಸಾಕಿದ್ರು. ಈ ನೇಪಾಳ 124ಕ್ಕೆ ಆಲ್ ಔಟು, ಇಟಲಿ ಅಣ್ಣ ತಮ್ಮ ಸೇರಿಕೊಂಡು ನೋ ಲಾಸಲ್ಲಿ ಡಮ್ ಅಂತ ಹೊಡೆದು ಬಿಸಾಕಿದ್ರು ನೇಪಾಳನ್ನ. ಅವ್ರದ್ದು ಸೆಲೆಬ್ರೇಷನ್ ನೋಡ್ಬೇಕಿತ್ತು, ಯಾಕಂತಂದರೆ T20 ವರ್ಲ್ಡ್ ಕಪ್ಪಲ್ಲಿ ಅವರ ಫಸ್ಟ್ ಎವರ್ ವಿಕ್ಟ್ರಿ ಆಗಿತ್ತು ಇಟಲಿದು. ಭಯಂಕರ ಸೆಲೆಬ್ರೇಷನ್ನು. ನೆಕ್ಸ್ಟ್ ನಮೀಬಿಯಾ ಕೂಡ ನಮಗೆ ಇಂಡಿಯಾಗೆ ಒಂದು ರೇಂಜ್ಗೆ ತಲೆನೋವು ಕೊಟ್ಟಿತ್ತು, ಎಸ್ಪೆಷಲಿ ಅವರ ಕ್ಯಾಪ್ಟನ್ ಇರಾಸ್ಮಸ್ ಅವರದು ಭಯಂಕರ ಸ್ಪಿನ್ ಮಾರೆ. ಕ್ರೀಸ್ಗಿಂತ ಮೊದಲೇ ಸ್ವಲ್ಪ ದೂರದಲ್ಲಿ ಹಾಕ್ತಾ ಇದ್ರು, ಸ್ಲೈಡರ್ ಹಾಕ್ತಾ ಇದ್ರು, ಫಾಸ್ಟ್ ಬಾಲ್ ಹಾಕ್ತಾ ಇದ್ರು, ಸ್ಲೋವರ್ ಬಾಲ್ ಹಾಕ್ತಾ ಇದ್ರು. ನಾವು 7 ಓವರ್ಗೆ 100 ರನ್ ಹೊಡೆದು ಮತ್ತೆ ದಪ್ ಅಂತ ಕೆಳಗಡೆ ಬಿದ್ದು ಕೊನೆಗೆ ಪಾಂಡ್ಯ ಮತ್ತು ದೂಬೆ ಎತ್ತಿದ್ರು. ಬಟ್ ಸ್ಟಿಲ್ ಲಾಸ್ಟ್ 4 ಓವರಲ್ಲಿ ಮತ್ತೆ ಪುನಃ ಬರೀ 25 ರನ್ ಹೊಡೆದು ಭಾರತ 9 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. ಬಟ್ ನಮೀಬಿಯಾದ ಬ್ಯಾಟಿಂಗ್ ಒಳ್ಳೆ ಇರಲಿಲ್ಲ. ಓವರ್ ಆಲ್ ಭಾರತಕ್ಕೆ 93 ರನ್ಗಳ ಭರ್ಜರಿ ವಿಜಯ. ಅದಾದ ಮೇಲೆ ಬಿಗ್ಗೆಸ್ಟ್ ಅಪ್ಸೆಟ್ ಆಫ್ ದಿಸ್ ವರ್ಲ್ಡ್ ಕಪ್, ಜಿಂಬಾಬ್ವೆ ಆಸ್ಟ್ರೇಲಿಯಾವನ್ನು ಸೋಲಿಸಿದ್ದು. ಈಗ ಆಸ್ಟ್ರೇಲಿಯಾ ಅಫಿಷಿಯಲಿ ಔಟ್ ಆಫ್ ದ ಟೂರ್ನಮೆಂಟ್. 169 ರನ್ ಹೊಡೆದ್ರು ಜಿಂಬಾಬ್ವೆ ಕೇವಲ 2 ವಿಕೆಟ್ಗೆ. ಆ್ಯಂಡ್ ಆಸ್ಟ್ರೇಲಿಯಾವನ್ನು 146 ರನ್ನಿಗೆ ಆಲ್ ಔಟ್ ಮಾಡಿ ಹಾಕಿದ್ರು. ಓ ಮೈ ಗಾಡ್, ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಜಿಂಬಾಬ್ವೆ ಆಸ್ಟ್ರೇಲಿಯಾವನ್ನು ಸೋಲಿಸ್ತದೆ ಆ್ಯಂಡ್ ಆಸ್ಟ್ರೇಲಿಯಾವನ್ನು ಈ ಒಂದು ರೇಂಜಲ್ಲಿ ಇಷ್ಟು ಡಿಫ್ರೆನ್ಸಲ್ಲಿ ಸೋಲಿಸ್ತದೆ ಅಂತ. ಕ್ಲೋಸ್ ಮ್ಯಾಚ್ ಕೂಡ ಇರಲಿಲ್ಲ. ಆಸ್ಟ್ರೇಲಿಯಾದ ಚೇಸ್ ಸ್ಟಾರ್ಟ್ ಆದಾಗಲೇ ಚೇಸ್ ಮುಗ್ದಾಗಿತ್ತು, ಯಾಕಂದರೆ ಪವರ್ ಪ್ಲೇಲಿಗೆ 4 ವಿಕೆಟ್ ಬಿದ್ದಾಗೆ ಇತ್ತು ಆಸ್ಟ್ರೇಲಿಯಾದು. ಸೊ ಜಿಂಬಾಬ್ವೆ ಸೂಪರ್ 8ಗೆ ಬರ್ತಾ ಇರೋದು ಭಾರಿ ಖುಷಿ. ಆ್ಯಂಡ್ ಅಫ್ಕೋರ್ಸ್ ಅವರು ಸೂಪರ್ 8ಅಲ್ಲಿ ನಮ್ಮ ಗ್ರೂಪಲ್ಲಿ ಬರ್ತಾ ಇದ್ದಾರೆ. ಸೊ ಎಲ್ಲ ತಂಡಗಳು ಕೂಡ ಆಸ್ಟ್ರೇಲಿಯಾ ಒಂದು ಇಲ್ಲಲ್ಲ ಮಾರ, ಒಂದು ಚೂರು ತಲೆನೋವು ಕಡಿಮೆ ಆಯಿತು ಅಂತ ಖಂಡಿತ ಅಂದ್ಕೊಂಡಿರ್ತಾರೆ, ಇನ್ಕ್ಲೂಡಿಂಗ್ ಇಂಡಿಯಾ. ಯಾಕಂತಂದರೆ ಬೇಡಪ್ಪ, ಅವರು ಬೇಡ, ಅವರೊಂಥರ ತಲೆನೋವು. ಆಸ್ಟ್ರೇಲಿಯಾ ಬಂದರೆ ಅದೊಂಥರ ಟೆನ್ಷನ್. ಅವ್ರು ಔಟ್ ಆಗಿದ್ದು ನಂಗಂತೂ ಭಾರಿ ಖುಷಿ. ಅದಾದಮೇಲೆ ನೆನಪಲ್ಲಿ ಇಟ್ಟುಕೊಳ್ಳುವಂಥ ಮ್ಯಾಚ್ ಇನ್ನೊಂದಿತ್ತು, ಯಾವುದು ಅಂತಂದರೆ ದಟ್ ಈಸ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಲ್ಲ, ಚೊತ್ತೆ ಮ್ಯಾಚ್, ಚೊತ್ತೆ ಟೀಮ್. ಅವರ ಬಗ್ಗೆ ಮಾತಾಡಲೂಬಾರ್ದು. ನಾಲಿಗೆ ಈಗ ಫಿನೈಲ್ ಹಾಕಿ ತೊಳ್ಕೊಳ್ಬೇಕು, ದರಿದ್ರ, ಅವರ ಹೆಸರು ಕೂಡ ಹೇಳಬಾರ್ದು. ಇನ್ನೊಂದು ತುಂಬ ನೆನಪಲ್ಲಿ ಇಟ್ಕೊಳ್ಳುವಂಥ ಮ್ಯಾಚ್, ಎಸ್, ಇಂಗ್ಲೆಂಡ್ ವರ್ಸಸ್ ಇಟಲಿ. ನೋಡಿ, ಇಂಗ್ಲೆಂಡ್ ಸೂಪರ್ 8ಗೆ ತೇರ್ಗಡೆ ಆಗಿದ್ರು ಕೂಡ ಅವ್ರಿಗೆ ಭಯಂಕರ ತಲೆನೋವು ಕೊಟ್ಟದ್ದು ಅಸೋಸಿಯೇಟ್ ನೇಷನ್. ನೇಪಾಳ ಆಗಿರ್ಬೋದು, 4 ರನ್ನಿಂದ ಜಸ್ಟ್ ಸೋತರು. ಇಟಲಿ ಈಗ ಸಡನ್ ಆಗಿ ನೋಡಿದಾಗ 24 ರನ್ನಿಂದ ಸೋತಿದಾರಲ್ಲ ಬ್ರೋ ಅಂತ ಹೇಳ್ಬೋದು. ಇಟಲಿಗೆ 2 ಓವರ್ಗೆ 30 ರನ್ ಬೇಕಿತ್ತು ಇಂಗ್ಲೆಂಡ್ ಎಗೇನ್ಸ್ಟ್. ವಿನ್ ಆಗುವಂಥ ಎಲ್ಲ ಕೂಡ ಅವಕಾಶ ಇತ್ತು. ಬಟ್ ಆಲ್ ಆಫ್ ಅ ಸಡನ್ ಲಾಸ್ಟ್ 2 ಓವರಲ್ಲಿ ಕೇವಲ 5 ರನ್ ಬಂದು ಕೊಲ್ಯಾಪ್ಸ್ ಆಗಿ ಅವರು ಆಲ್ ಔಟ್ ಆದರು. ಇಲ್ಲದಿದ್ರೆ ವಿನ್ ಆಗ್ತಾ ಇದ್ರು ಅಥವಾ ತುಂಬ ಹತ್ತಿರ ಬಂದು ಸೋಲ್ತಾ ಇದ್ರು, ನೇಪಾಳ ಥರ ತುಂಬ ಹತ್ತಿರ ಬಂದು ಸೋಲ್ತಾ ಇದ್ರು. ಹಾಗೆ ಆಗಲಿಲ್ಲ. ಸೊ ಇಂಗ್ಲೆಂಡ್ ಸೂಪರ್ 8ಗೆ ಬಂದರೂ ಕೂಡ ಕನ್ವಿನ್ಸಿಂಗ್ ವಿಕ್ಟ್ರಿ ಅವರಿಗೆ ಬರಲೇ ಇಲ್ಲ. ನೇಪಾಳ ಅಗೇನ್ಸ್ಟ್ ಒದ್ದಾಡಿದ್ದಾರೆ, ಇಟಲಿ ಅಗೇನ್ಸ್ಟ್ ಕೂಡ ಒದ್ದಾಡಿದ್ದಾರೆ. ಆ್ಯಂಡ್ ನೇಪಾಳನ ಕೊನೆಯ ಮ್ಯಾಚು ನಿನ್ನೆ ಆಗಿದ್ದಂತಹ ಮ್ಯಾಚು ಏನು 7 ವಿಕೆಟ್ಗಳ ಭರ್ಜರಿ ಚಿಂದಿಯಾಗಿ ಆಡಿದ್ರು. ಯಾರು ಅಗೇನ್ಸ್ಟ್ ನಂಗೆ ನೆನಪಾಯ್ತು, ಸ್ಕಾಟ್ಲ್ಯಾಂಡ್ ಅಗೇನ್ಸ್ಟ್. ಸ್ಕಾಟ್ಲ್ಯಾಂಡ್ 170 ರನ್ ಹೊಡೆದ್ರು ಕೂಡ ನೇಪಾಳ ಅದನ್ನು ಸಕ್ಸಸ್ಫುಲ್ ಆಗಿ ಚೇಸ್ ಮಾಡಿದ್ದು. 12 ವರ್ಷದ ನಂತರ T20 ವರ್ಲ್ಡ್ ಕಪ್ಪಲ್ಲಿ ಜಯ ದಾಖಲಿಸಿತು ನೇಪಾಳ. ಸೊ ಸೂಪರ್ ಹ್ಯಾಪಿ ಫಾರ್ ನೇಪಾಳ್ ಫ್ಯಾನ್ಸ್. ಯಾಕಂತಂದ್ರೆ ಎಂಥ ಫ್ಯಾನ್ಸ್ ಮಾರ, ಅಷ್ಟು ಹುಚ್ಚು ಫ್ಯಾನ್ಸ್, ಇಡೀ ಸ್ಟೇಡಿಯಂ ರೆಡ್ ಕಲರಲ್ಲಿ ಇರ್ತಾ ಇತ್ತು. ಸೊ ಈ ಒಂದು ಗ್ರೂಪ್ ಸ್ಟೇಜ್, T20 ವರ್ಲ್ಡ್ ಕಪ್ಪಿನ ಗ್ರೂಪ್ ಸ್ಟೇಜನ್ನು ಭಯಂಕರ ಚಂದ ಕಾಣಿಸಿದ್ದು ಇಟ್ ಈಸ್ ಡೆಫಿನೆಟ್ಲಿ ಅಸೋಸಿಯೇಟ್ ನೇಷನ್ಸ್.
ನಾವು ಅಂದ್ಕೊಳ್ತಿದ್ದದ್ದು ಏನಂತಂದರೆ 300 ರನ್ ಆಗ್ತದೆ, 250 ರನ್ ಆಗ್ತದೆ, ಹಾಗಾಗ್ತದೆ, ಹೀಗಾಗ್ತದೆ. ಎಂಥ ಕರ್ಮನೂ ಆಗಲಿಲ್ಲ. ಯಾಕಂತಂದರೆ ಅಸೋಸಿಯೇಟ್ ನೇಷನ್ಸ್ ಇದೆ, ಎಲ್ಲ ಬ್ಯಾಟ್ಸ್ಮನ್ನು ಭಯಂಕರ ಫಾರ್ಮಲ್ಲಿದ್ದಾರೆ, ದೊಡ್ಡ ದೊಡ್ಡ ಪರ್ಸ್ನಲ್ ಮೈಲ್ ಸ್ಟೋನ್ ಮಾಡಿಕೊಡ್ತಾರೆ. 300 ರನ್ನು ಯಾವ ಟೀಮ್ ಫಸ್ಟ್ ಹೊಡಿಬೋದು, ಹಾಗೆ ಹೀಗೆ ಅಂತ ಎಲ್ಲ ಕ್ಯಾಲ್ಕುಲೇಷನ್ ಇತ್ತು. ಆ ಕ್ಯಾಲ್ಕುಲೇಷನನ್ನು ಉಲ್ಟಾ ಮಾಡಿದ್ದು ಅಸೋಸಿಯೇಟ್ ನೇಷನ್. ಈ ರೇಂಜಿಗೆ ಫೈಟ್ ಕೊಡ್ತಾರೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಐ ಹೋಪ್ ಮುಂದೆ ಕೂಡ ಇದೇ ಥರದ ಆಪರ್ಚುನಿಟಿ ಅವರಿಗೆ ಸಿಗಲಿ. ಜಾಸ್ತಿ ಆಪರ್ಚುನಿಟಿ ಸಿಕ್ಕರೆ ಮಾತ್ರ ಇನ್ನೂ ಸಹ ಬೆಟರ್ ಆಗ್ತಾ ಹೋಗ್ತದೆ. ಹಾಗೆ ಅಸೋಸಿಯೇಟ್ ನೇಷನ್ ಜೊತೆಗೆ ಕೂಡ ಇನ್ನೇನಾದರೂ ಈ ಥರದ್ದು ಸರಣಿ ಎಲ್ಲ ಆಗಲಿ, ಸೀರೀಸ್ ಆಗಲಿ, ಬೈಲ್ಯಾಟ್ರಲ್ ಸೀರೀಸ್ ಆಗಲಿ ಅಥವಾ ಟ್ರೈ ಸೀರೀಸ್ ಆಗಲಿ, ಅವರು ಬಂದು ಆಡಿದರೆ ಮಾತ್ರ ಟಾಪ್ ತಂಡಗಳ ಜೊತೆ ಆಡಿ 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 ಹೇಗೆ ಆಡಬೇಕು ಅಥವಾ ಅವರ ಆಟವನ್ನು ಇನ್ನೂ ಸಹ ಇಂಪ್ರೂವ್ ಮಾಡಿಕೊಳ್ಬೋದು. ಇಲ್ಲಂದರೆ ಅವರ ಆಟ ಪಾಪ ಇಂಪ್ರೂವ್ ಆಗೋದಿಲ್ಲ. ಅವರ ಅಪರೂಪಕ್ಕೆ ಈ ಥರ ವರ್ಲ್ಡ್ ಕಪ್ಗೆ 2 ವರ್ಷಕ್ಕೊಮ್ಮೆ 4 ವರ್ಷಕ್ಕೊಮ್ಮೆ ಬರ್ತಾರೆ. ಸಡನ್ನಾಗಿ ದೊಡ್ಡ ಟೀಮನ್ನು ಸೋಲಿಸಿ ಅಂತಂದರೆ ಅವ್ರಿಗೆ ಕಷ್ಟ ಆಗ್ತದೆ. ಬಟ್ ಸ್ಟಿಲ್ ಅವರು ಅಷ್ಟು ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ ಈ ಮೂಲಕ ಒಂದು ಸ್ಪೆಷಲ್ ವಿಡಿಯೋ ಮಾಡಿ ಥ್ಯಾಂಕ್ ಯು ಅಂತ ನಾನು ಹೇಳಲಿಕ್ಕೋಸ್ಕರ ಸ್ಪೆಷಲ್ ವಿಡಿಯೋ ಮಾಡಿದ್ದು. ಥ್ಯಾಂಕ್ ಯು ಈ ಒಂದು ವರ್ಲ್ಡ್ ಕಪ್ಪನ್ನು ಚೆಂದಗಾಣಿಸಿದ್ದಕ್ಕೆ. ಅಫ್ಕೋರ್ಸ್ ಅವ್ರಿಗೇನು ಕನ್ನಡ ಅರ್ಥ ಆಗೋದಿಲ್ಲ, ನಾನು ಥ್ಯಾಂಕ್ ಯು ಹೇಳಿದ ಕೂಡಲೇ ಅವ್ರಿಗೇನು ಗೊತ್ತಾಗ್ತದೆ, ಈ ವಿಡಿಯೋನ ಅರ್ಥ ಆಗ್ತದೆ. ಬಟ್ ಸ್ಟಿಲ್ ನಮ್ಮ ಒಂದು ಮನದಾಳದ ಮಾತು ವಿಡಿಯೋ ಮುಖಾಂತರ ನಿಮ್ಮ ಎದುರು ಹಂಚಿಕೊಂಡಿದ್ದೇನೆ. ನಿಮಗೆ ಸಹ ಖುಷಿಯಾಗಿರ್ಬೋದು. ಈ ವರ್ಲ್ಡ್ ಕಪ್ ನೋಡಿದಾಗ ಪರವಾಗಿಲ್ಲ ಮಾರ್ರೆ, ಫಸ್ಟಿಗೆ 20 ಟೀಮ್ ಇದೆ ಅಂತ ಅಂದ್ಕೊಂಡಾಗ ಯಾಕಾದರೆ 20 ಟೀಮ್ ಇದೆಯಾ, ನಾವು ಬೋರಿಂಗ್ ಇರ್ಬೋದು ಅಂತ ಅಂದ್ಕೊಂಡಿದ್ದೆವು. ಬಟ್ ಒನ್ ಸೈಡೆಡ್ ಮ್ಯಾಚ್ ಇಲ್ಲ ಅಂತ ಹೇಳೋದಿಲ್ಲ, ಒನ್ ಸೈಡೆಡ್ ಮ್ಯಾಚ್ ಕೆಲವೊಂದು ಇದೆ. ನ್ಯೂಜಿಲ್ಯಾಂಡ್ UAE 10 ವಿಕೆಟಲ್ಲಿ ಹೊಡೆದಾಕಿದ್ರು, 175 ರನ್ 15 ಓವರಲ್ಲೇ ಚಚ್ಚಿದ್ರು. ಬಟ್ ಸ್ಟಿಲ್ 170+ ಹೊಡಿಸ್ಕೊಂಡಿದ್ದಾರಲ್ಲ ನ್ಯೂಜಿಲ್ಯಾಂಡ್ UAE ಎಗೇನ್ಸ್ಟು. ಸೊ ಅದಿದೆ ಅಲ್ವಾ, ಅಂದರೆ UAE 170 ರನ್ ಹೊಡೆದಿದ್ದಾರೆ ಅಂತಂದರೆ ಗ್ರೇಟೇ ಅಲ್ವಾ. ನಾವು ಆ ಥರ ಥಿಂಕ್ ಮಾಡಬೇಕು. ಚೇಸ್ ಮಾಡೋವಾಗ ಹೊಡೆದಾಕಿದ್ದಾರೆ ನ್ಯೂಜಿಲ್ಯಾಂಡ್, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಅವ್ರು ಹೊಡೆದಿದ್ದಾರಲ್ಲ ಅಷ್ಟು ರನ್ನು. ಸೊ ದೇ ಆರ್ ಕಾಂಪಿಟಿಂಗ್ ಅಂತ ಅರ್ಥ. ಎಸ್, ಇವತ್ತು ಪಾಕಿಸ್ತಾನ ಸೋತ್ರೆ ನೀವು ವಿಡಿಯೋ ಬೇಡ ಅಂದರೆ ಸಹ ನಾವು ವಿಡಿಯೋ ಮಾಡ್ತೇನೆ. ನಂಗೆ ಒಂಥರ ಉರಿಸ್ಲಿಕ್ಕೆ ಖುಷಿ ಆಗೋದು. ಬಟ್ ಪಾಕಿಸ್ತಾನ ಸೋಲ್ಲಿ ನಮೀಬಿಯಾ ಅಗೇನ್ಸ್ಟ್, ಕಮಾನ್ ನಮೀಬಿಯಾ ಎಲ್ಲ ನಾವೆಲ್ಲರೂ ಸಹ ಪ್ರೇಗಿ ಅಂತಲ್ಲ, ಬಟ್ ವಿಶ್ ಮಾಡ್ತೇವೆ ನೀವು ವಿನ್ ಆಗಿ ಅಂತ. ಸರಿಯಾಗಿ ಬರುವ. ನಮಸ್ಕಾರ.